ಮೊನ್ನೆ ಬೆಂಗಳೂರಲ್ಲಿ ಕ್ರಿಕೆಟ್ ವಿಜಯೋತ್ಸವ ಆಚರಣೆ ಮಾಡೋಕ್ಕೋಗಿ ಸತ್ತಂತಹ 11 ಜನ ಕುಟುಂಬಕ್ಕೆ ಸರ್ಕಾರ ಒಂದೇ ದಿನದಲ್ಲಿ 25 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ. ಅದು ಸರ್ಕಾರದ ಸಂಪೂರ್ಣ ನಿರ್ಲಕ್ಷ್ಯತನ, ಬೇಜವಾಬ್ದಾರಿಗೆ ಹೊಣೆ ಹೊತ್ಕೊಂಡಿದೆ. ಆದರೆ ಚಾಮರಾಜನಗರದಲ್ಲಿ 4 ವರ್ಷ ಆಗಿದೆ ಆಕ್ಸಿಜನ್ ದುರಂತ ಆಗಿ. ಆಗ ಬೇರೆ ಸರ್ಕಾರ ಇತ್ತು, ಅದು ಬೇರೆ ವಿಷಯ. ಸರ್ಕಾರ ಯಾವುದಾದ್ರೂ ಇರಲಿ, ಇಲ್ಲಿ ಸತ್ತಿರೋರಿಗೂ ಜೀವ ಇದೆ, ಅಲ್ಲಿ ಸತ್ತಿರೋರು ಅವರು ಸಹ ಮನುಷ್ಯರೇ, ಇಲ್ಲಿ ಸತ್ತಿರೋರು ಮನುಷ್ಯರೇ. ಬೆಂಗಳೂರವ್ರಿಗೊಂದು ರೀತಿ ಪರಿಹಾರ, ಚಾಮರಾಜನಗರದವ್ರಿಗೊಂದು ರೀತಿ ಪರಿಹಾರ ಕೊಡ್ತಕ್ಕಂಥದ್ದು ಮಲ್ತಾಯಿ ಧೋರಣೆ, ತಾರತಮ್ಯ ನೀತಿ. ಇದು ಎಷ್ಟರ ಮಟ್ಟಿಗೆ ಸರಿ? ಸರ್ಕಾರ ಈ ವಿಚಾರದಲ್ಲಿ ಕಳೆದ 4 ವರ್ಷಗಳಿಂದಲೂ ಸಹ ಚಾಮರಾಜನಗರ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳಾಗಿದೆ. ಸಂತ್ರಸ್ತರು ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ, ಬೀದಿಗೆ ಬಂದಿದ್ದಾರೆ. ನಿಜವಾಗ್ಲೂ ಇದು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಯಾಗಿದೆ. ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂತಹ ಆಗನ ಸರ್ಕಾರ ಇರ್ಬೋದು ಅಥವಾ ಈಗಿರ್ತಕ್ಕಂಥ ಸರ್ಕಾರ ಇರ್ಬೋದು, ಇಲ್ಲಿ ಮೊದಲನೇ ಆದ್ಯತೆಯನ್ನು ಕೊಟ್ಟು ಇವ್ರಿಗೂ ಸಹ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಜೊತೆಗೆ ಸರ್ಕಾರಿ ನೌಕರಿ ಕೊಡ್ತೀವಿ ಅಂತೇಳಿ ಮಾನ್ಯ ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಯಾತ್ರೆ ಸಂದರ್ಭದಲ್ಲಿ ಗುಂಡ್ಲುಪೇಟೆಗೆ ಬಂದಿದ್ದರು. ಮತ್ತು DK ಶಿವಕುಮಾರ್ ಅವರು ಇವತ್ತಿನ ಉಪಮುಖ್ಯಮಂತ್ರಿಗಳು, ಅವರೆಲ್ಲ ಏನು ಭರವಸೆ ಕೊಟ್ಟಿದ್ದರು? ಮುಂದೆ ನಮ್ಮ ಸರ್ಕಾರ ಬಂದರೆ ನಿಮಗೆ ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಭರವಸೆನೇ ಕೊಟ್ಟಿದ್ದರು. 4 ವರ್ಷದಿಂದನೂ ಅದು ಭರವಸೆಯಾಗೇ ಉಳಿದಿದೆ. ಅಲ್ಲಿ ಒಬ್ಬರು ರಾಜ್ಯ ಮಟ್ಟದ IPS ಆಫೀಸರು, ಪೊಲೀಸ್ ಕಮಿಷನರ್ ಅಂತವ್ರನ್ನ ಒಂದೇ ದಿನದಲ್ಲಿ ಸಸ್ಪೆಂಡ್ ಮಾಡಿಬಿಟ್ರು. ಇಲ್ಲಿ ಚಾಮರಾಜನಗರದಲ್ಲಿ ದೊಡ್ಡ ದುರಂತ ಆಗಿದೆ, ದೊಡ್ಡದಾದಂಥ ಘೋರವಾದಂಥ ಒಂದು ಅನ್ಯಾಯ ಆಗಿದೆ. ಇಲ್ಲಿ ಸರ್ಕಾರ ಕೇವಲ ಒಬ್ಬ ಕ್ಲಾಸ್ D ಗ್ರೂಪು ಅಥವಾ C ಗ್ರೂಪ್ ನೌಕರರನ್ನು ಇಲ್ಲಿ ಸಸ್ಪೆಂಡ್ ಮಾಡಿಲ್ಲ. ಅಂದರೆ ಎಷ್ಟು ನಿರ್ಲಕ್ಷ್ಯತನವನ್ನು ಚಾಮರಾಜನಗರ ಜಿಲ್ಲೆ ಬಗ್ಗೆ ಸರ್ಕಾರ ವಹಿಸಿದೆ. ಇದು ನಮ್ಮ ಪ್ರಶ್ನೆ. ಏನು ಒಂದೊಂದು ದುರ್ಘಟನೆಗಳಿಗೆ ಒಂದೊಂದು ನ್ಯಾಯ ಬೇಡ, ಅದು ಕಾನೂನಲ್ಲಿ ಅವಕಾಶವೂ ಇಲ್ಲ, ಸಂವಿಧಾನ ಆ ಥರ ಹೇಳೋದಿಲ್ಲ. ಪ್ರಜೆ ಅಂದಮೇಲೆ ಪ್ರಜೆನೇ, ಎಲ್ರಿಗೂ ಒಂದೇ ನ್ಯಾಯ ಕೊಡಬೇಕು, ಎಲ್ರಿಗೂ ಒಂದೇ ರೀತಿಯ ಪರಿಹಾರವನ್ನು ಕೊಡಬೇಕು, ನೌಕರಿಯನ್ನು ಕೊಡಬೇಕು. ಇದು ನಮ್ಮ ಬೇಡಿಕೆ. ಒಂದು ವೇಳೆ ಇದನ್ನು ಇಲ್ಲಿವರೆಗೆ ನಾವು ಸರ್ಕಾರದ ಮಟ್ಟದಲ್ಲಿ, ರಾಜ್ಯಪಾಲರ ಮಟ್ಟದಲ್ಲಿ, ಮುಖ್ಯಮಂತ್ರಿಗಳು ಮತ್ತು ಎಲ್ಲ MLAಗಳು, ಜನಪ್ರತಿನಿಧಿಗಳ ಮುಂದೆ ಹಲವಾರು ಬಾರಿ ಮನವಿಗಳನ್ನ ಕೊಟ್ಟಿದ್ದೀವಿ. ಬೆಂಗಳೂರು ಪ್ರೆಸ್ ಕ್ಲಬ್ಬಲ್ಲೂ ಸಹ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ನಮ್ಮ SDPI ಅಧ್ಯಕ್ಷರ ನೇತೃತ್ವದಲ್ಲಿ. ಹಾಗೆಯೇ ರಾಜ್ಯಪಾಲರನ್ನ ಭೇಟಿ ಮಾಡಿ ಅವ್ರ ಮುಂದೆನೂ ಅಹವಾಲು ಸಲ್ಲಿಸಿದ್ವಿ. ಚಾಮರಾಜನಗರ ಅಂದರೆ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ವಹಿಸಿದ ಸರ್ಕಾರ. ಮತ್ತು ಇಲ್ಲಿರ್ತಕ್ಕಂಥ ಬಡವ್ರ ಬಗ್ಗೆ, ಇಲ್ಲಿ ಗೆದ್ದಿರ್ತಕ್ಕಂಥ ಜನಪ್ರತಿನಿಧಿಗಳು ಸಹ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಆ ಕಾರಣಕ್ಕೆ ನಾವು ಇವತ್ತು ಎಲ್ಲ ಸಂಘಟನೆಯವರು, ರೈತ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಪ್ರಗತಿಪರ ಹೋರಾಟಗಳು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಮತ್ತು ಇಲ್ಲಿ ಜಾತ್ಯತೀತವಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಚಾಮರಾಜನಗರದಲ್ಲಿ ಆಗಿರ್ತಕ್ಕಂಥ ಈ ದೊಡ್ಡ ದುರಂತಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು, ಹೋರಾಟ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. ಶುಕ್ರವಾರ ನಾವು 13ನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ಅಂತಿಮವಾಗಿ ಒಂದು ಪ್ರೊಟೆಸ್ಟ್ ಮಾಡಿ, ಒಂದು ಪ್ರತಿಭಟನೆ ಮಾಡಿ, ಸಾಂಕೇತಿಕವಾಗಿ ಅವ್ರಿಗೊಂದು ಮನವಿ ಕೊಟ್ಟು ಜಿಲ್ಲಾಧಿಕಾರಿಗಳಿಗೆ ನಾವು ಮನವರಿಕೆ ಮಾಡ್ತೀವಿ. ಇನ್ನು 1 ತಿಂಗಳು ಒಳಗಡೆ ನಮಗೆ ಈ ಒಂದು ಬೇಡಿಕೆಗಳು ಈಡೇರಲಿಲ್ಲ ಅಂದರೆ ನಾಟ್ ಓನ್ಲಿ ಚಾಮರಾಜನಗರ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳು ಇದೊಂದು ಇತಿಹಾಸ ಆಗಬೇಕು. ಯಾಕಂದರೆ ಇದು ಘೋರ ದುರಂತ. ಇದು ಎಂಥ ದುರಂತ ಅಂದರೆ ನಾವು ಊಹಿಸ್ಕೊಳ್ಳೋಕ್ಕಾಗಲ್ಲ. ಅಷ್ಟು 37 ಜನ ಸತ್ತಿದ್ದಾರೆ, ಅದರಲ್ಲಿ 13 ಜನ ಪಟ್ಟಿನೇ ಮಾಡಿಲ್ಲ ಅವರು. ಆ ಕಾರಣಕ್ಕೋಸ್ಕರ ನಾವು ಇಡೀ ಅನೂರು, ಗುಂಡ್ಲುಪೇಟೆ, ಕೊಳ್ಳೇಗಾಲ ನಗರ ಎಲ್ಲ ತಾಲೂಕು ಕೇಂದ್ರಗಳನ್ನು ಎಲ್ಲ ಜಿಲ್ಲೆಯಾದ್ಯಂತ ನಾವು ಟೂರ್ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯವ್ರನ್ನ ಸೇರಿಸಿ ಎಲ್ಲ ಪಕ್ಷಗಳನ್ನ ವಿಶ್ವಾಸ ತಗೊಂಡು ನಾವು ಇಡೀ ಜಿಲ್ಲೆನೇ ಬಂದ್ ಮಾಡಿಸ್ಬೇಕು. ಸ್ವಯಂ ಪ್ರೇರಿತವಾಗಿ ನಾವು ಒಂದು ಕರೆಯನ್ನು ಕೊಟ್ಟು ಎಲ್ಲ ವರ್ತಕರ ಸಂಘದವರು ಮತ್ತು ಎಲ್ಲ ಆಟೋ ಮಾಲೀಕರು, ಲಾರಿ ಮಾಲೀಕರು, ಬಸ್ ಮಾಲೀಕರುಗಳು, ಚಿತ್ರಮಂದಿರ ಮಾಲೀಕರುಗಳು, ಏನೇನು ನಮ್ಮ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥ ಎಲ್ಲರನ್ನೂ ಭೇಟಿ ಮಾಡಿ ಅವ್ರಿಗೂ ಮನವರಿಕೆ ಮಾಡ್ಕೊಂಡು ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕು ಅಂತ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಗಿದೆ. ಸಭೆಯಲ್ಲಿ ತೀರ್ಮಾನ ಅಂದರೆ ಸರ್, ಇವಾಗ ಬೆಂಗಳೂರಲ್ಲಿ ಕಾಲ್ತುಳಿತದ ದುರಂತದಲ್ಲಿ ತೀರೋದ್ರು ಅವರಿಗೆ ಅಂತಂದರೆ ಇವಾಗ ತಕ್ಷಣಕ್ಕೇನೆ ಅಲ್ಲಾದ ತಕ್ಷಣ 25 ಲಕ್ಷ ಪರಿಹಾರನ ನಿಗದಿ ಮಾಡಿದ್ರು. ಅಂದರೆ ಅಲ್ಲಿ ಸತ್ತವ್ರ ಜೀವ ಮಾತ್ರ ಜೀವ. ಇಲ್ಲಿ ಚಾಮರಾಜನಗರ ಡಿಸ್ಟಿಕಲ್ಲಿ ಆಕ್ಸಿಜನ್ ದುರಂತದಲ್ಲಾಗಿದ್ದು ಜೀವ ಅವ್ರು ಕಳ್ಕೊಂಡಿದ್ದಾರೆ. ಹಾಗಾದ್ರೆ ಅದು ಜೀವ ಅಲ್ವಾ? ಅವರು ಸತ್ತವ್ರದ್ದು ಜೀವ ಅಲ್ವಾ? ಅಂದರೆ ನಾವು ಕಷ್ಟಪಡ್ತಿರೋದು ಅವ್ರಿಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ಕಾಲು ತುಳಿತದಲ್ಲಿ ಅಲ್ಲೇ ಇದ್ದು ಅವ್ರ ಕೈಯಾರೆ ಮಾಡಿರೋದಕ್ಕೆ 25 ಲಕ್ಷ ಪರಿಹಾರ. ಇವತ್ತಿನವರೆಗೂ 4 ವರ್ಷ ಆಗ್ತಿದೆ. ಅದರಲ್ಲೂ ತಾರತಮ್ಯ ಮಾಡಿ ಒಬ್ರಿಗೆ 2 ಲಕ್ಷ, ಒಬ್ರಿಗೆ 1 ಲಕ್ಷ, 5 ಲಕ್ಷ
ಆ ಥರ ಮಾಡಿದ್ದಾರೆ 37 ಜನ ಕುಟುಂಬದಲ್ಲೂ. ನಾವು ಬಂದರೆ ನಾವು ಗೌರ್ಮೆಂಟ್ ಕೆಲಸ ಕೊಡಿಸ್ತೀವಿ ಅಂದಾಯಿತು. ಅವ್ರು ಬಂದು 2 ವರ್ಷ ಆಯ್ತಾ ಬಂತು. ಇವತ್ತಿನವರೆಗೂ ನಮ್ಮ ಆಕ್ಸಿಜನ್ ದುರಂತದವರು ನ್ಯಾಯ ಸಿಕ್ಕಿಲ್ಲ. ಇವತ್ತಿನವರೆಗೂ ಹೋರಾಟ ಮಾಡ್ತಾನೇ ಇದ್ದೀವಿ, ಮುಂದೆನೂ ಮಾಡ್ತೀವಿ. ಅವರು ಹೋರಾಟ ಏನು ನಮಗೆ ಗೌರ್ಮೆಂಟ್ ಸರ್ಕಾರಿ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿದ್ರು, ಅದು ಕೊಡಿಸ್ಬೇಕು. ಅವತ್ತಿನ ಆಕ್ಸಿಜನ್ ದುರಂತದಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಅವತ್ತಿನವರೆಗೂ ನಮ್ಮ ಹೋರಾಟಗಳೇನಿದೆ ಅದನ್ನು ಮಾಡ್ತಾನೆ ಹೋಗ್ತೀವಿ. ಇವಾಗ ಏನಂತಂದರೆ ಅಲ್ಲಿ ಪರಿಹಾರ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿಲ್ಲ ಅನ್ನೋ ಕಾರಣ ಅಲ್ಲ, ಅಲ್ಲಿ ನ್ಯಾಯ ಸಿಕ್ಕಿದೆ, ಇಲ್ಲಿ ಯಾಕೆ ನ್ಯಾಯ ಸಿಗ್ತಿಲ್ಲ ಅನ್ನೋದು ಅಷ್ಟೇ ನಮ್ಮ ಪ್ರಶ್ನೆ. ಯಾಕೆ ಇನ್ನೂ ನೀವು ಮಾಡಿಲ್ಲ ಅಂತ. ನ್ಯಾಯ ಸಿಗೋವರೆಗೂ ಹೋರಾಟ ನಾವು ಮಾಡಲೇಬೇಕು. ಯಾಕೆಂದರೆ ಅನ್ಯಾಯ ಆಗಿರೋದು ನಮಗೇನೆ. ನಾವು ಮುಂದೇನೂ ಅಷ್ಟೇ ಇನ್ನೂ ಎಷ್ಟು ದಿನ ಅವರು ನ್ಯಾಯ ಕೊಡೋಕ್ಕೆ ಹಿಂಜರಿತಾ ಇದ್ದಾರೆ. ನಮ್ಮ ಪ್ರಕರಣನ ಅವರು ಯಾಕೆ ನಾವು ಅದು ದುರಂತ ಆಗಿದೆ ಅನ್ನೋದನ್ನ ಇನ್ನೂ ಅವರು ತಲೆಗೆ ತಗೋತಾ ಇದ್ದಾರೋ ತಗೊಂಡೇ ಇಲ್ವೋ ಇನ್ನೂ ಗೊತ್ತಿಲ್ಲ. ನಾವೇನಂದರೆ ನಮಗಾಗಿದೆ ಸಮಸ್ಯೆ, ನಾವು ನಮ್ಮ ಕಷ್ಟಗಳನ್ನ ಓಪನಾಗಿ ಹೇಳಲೇಬೇಕು. ಹೇಳೋದ್ರಿಂದ ಏನಾಗಿದೆ, ಅದು ನಾವು ಇವತ್ತಿನವರೆಗೂ ಹೋಗಿ CM ಕಾಲು ಹಿಡ್ದಿದ್ದೀವಿ. ಇನ್ನೂ ಎಷ್ಟು ಸತಿ ಕಾಲು ಹಿಡಿಸ್ಕೋಬೇಕೋ ಅವರು ಗೊತ್ತಿಲ್ಲ. ಇನ್ನು ನಾವೆಷ್ಟು ದಿನ ಹೋಗಿ ಕಾಲು ಹಿಡಿಬೇಕೋ ಅವ್ರದ್ದು ಇನ್ನೂ ಗೊತ್ತಿಲ್ಲ. ಯಾಕೆಂದ್ರೆ ಅವರು ಕಾಲು ಹಿಡ್ದಿಲ್ಲ, ಕೈ ಹಿಡ್ದಿಲ್ಲ. ಪರಿಹಾರ ಸಿಕ್ಕಿದೆ ಅವರಿಗೆ, ನಮಗೂ ಕೊಡಿ, ನಾವು ಮನುಷ್ಯರೇ. ನಾವು ಇವತ್ತು ಪ್ರಗತಿಪರ ಸಂಘಟನೆಗಳು ಮತ್ತು SDPIಯಿಂದ ಎಲ್ಲ ಪಕ್ಷದವರು, ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಮಾತಾಡಿರೋದೇನೆಂದರೆ, ನಾವು ಮುಂದಿನ ದಿನಗಳಲ್ಲಿ ಒಂದು ಸತ್ಯಾಗ್ರಹ ಮಾಡಿ ನಮ್ಮ ಜೊತೆ ಇನ್ನೂ ಏನೋ ಒಂದು ಬೆಂಬಲ ಜಾಸ್ತಿ ಆಗಿದೆ, ನಮಗೆ ನ್ಯಾಯ ಸಿಗ್ಬೋದು ಅನ್ನೋ ಭರವಸೆ ಬಂದಿದೆ ನಮಗೆ. ಹಂಗಾಗಿ ಇವಾಗ ಏನಾಗಿದೆ, ಸತ್ಯಾಗ್ರಹ ಮಾಡೋಣ. ಒಂದು 12ನೇ ತಾರೀಕು ನಾವು ಒಂದು ಹಾಸ್ಪಿಟ್ಲ್ ಹತ್ರ ಸತ್ಯಾಗ್ರಹ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ DC ಅವ್ರಿಗೆ ಅವ್ರನ್ನ ಕರೆಸಿ ಮನವಿ ಹೇಳಿ ನಮ್ಮ ಕೂಗನ್ನ ನೀವು ಸರ್ಕಾರಕ್ಕೆ ಮುಟ್ಟಿಸಿ, ನಮಗೆ ಇನ್ನೊಂದು 10 ದಿನದ ಒಳಗಡೆ ನಮಗೆ ಏನು ಅವ್ರ ಕಡೆಯಿಂದ ಮಾಡ್ಬೋದು ಅಂತ ಆಗುತ್ತೋ ಅದನ್ನು ನಮಗೆ ವಿಷಯ ತಿಳಿಸಿ, ನಾವು ಅದನ್ನು ನೋಡಿ ಮುಂದೆ ನಾವು ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತೀವಿ ಅಂತ ಅವ್ರಿಗೊಂದು ಕರೆ ಕೊಟ್ಟು, ತಿರ್ಗಾ ಅದು ಏನು ರೆಸ್ಪಾನ್ಸ್ ಬರುತ್ತೆ ಅದನ್ನು ನೋಡಿ ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.